Hi everyone, hope you are all doing well. In this video, I will be discussing all the important concepts and points from chapter 9 of 10th standard mathematics coordinate geometry. ಈ ವಿಡಿಯೋದಲ್ಲಿ 10ನೇ ತರಗತಿಯ ಮ್ಯಾಥಮೆಟಿಕ್ಸ್ ವಿಷಯದ ಕೋಆರ್ಡಿನೇಟ್ ಜಿಯೋಮೆಟ್ರಿ ಪಾಠದಲ್ಲಿ ಯಾವುದೆಲ್ಲ ಕಾನ್ಸೆಪ್ಟ್ಸ್ ಅನ್ನು ನೀವು ಇಂಪಾರ್ಟೆಂಟ್ ಆಗಿ ತಿಳಿದಿರಲೇಬೇಕು ಹಾಗೆ ನೆನಪಿಟ್ಕೊಳ್ಬೇಕು ಅದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೊ ಈ ಕೋಆರ್ಡಿನೇಟ್ ಜಿಯೋಮೆಟ್ರಿ ಅಂತ ಹೇಳುವಂತಹ ಚಾಪ್ಟರ್ ಅಲ್ಲಿ ನೀವು ಮೊದಲನೇದಾಗಿ ಕಲ್ತ್ಕೊಳ್ಬೇಕಾದಂಥದ್ದು ಡಿಸ್ಟೆನ್ಸ್ ಫಾರ್ಮುಲಾ, ಹಾಗೆ ಸೆಕ್ಷನ್ ಫಾರ್ಮುಲಾ, ಅಂಡ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಈ ಕೋಆರ್ಡಿನೇಟ್ ಜಿಯೋಮೆಟ್ರಿ ಪಾಠದಲ್ಲಿ ಇದು ಮೂರು ಕಾನ್ಸೆಪ್ಟ್ ಇರುವಂತದ್ದು: ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್. ಈ ಮೂರು ಕಾನ್ಸೆಪ್ಟ್ ಗೆ ರಿಲೇಟೆಡ್ ಆಗಿ ಒಂದೊಂದು ಫಾರ್ಮುಲಾವನ್ನ ನೀವು ಕಲಿಬೇಕಿರ್ತದೆ. ಸೊ ಯು ಶುಡ್ ಬಿ ಲರ್ನಿಂಗ್ ದಿ ಫಾರ್ಮುಲಾಸ್ ರಿಲೇಟೆಡ್ ಟು ದೀಸ್ ತ್ರೀ ಕಾನ್ಸೆಪ್ಟ್ಸ್: ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, as well as area of triangle. So through this video, if you understand all the concepts, you can easily solve the exercise questions or any other questions from this chapter. ಈ ಮೂರು ಕಾನ್ಸೆಪ್ಟ್ ಅನ್ನ ನೀವು ತಿಳ್ಕೊಂಡ್ರೆ ಈ ಚಾಪ್ಟರ್ ಇಂದ ಬರುವಂತಹ ಯಾವುದೇ ಕ್ವೆಶನ್ ಅನ್ನ ನೀವು ಆರಾಮಾಗಿ ಸಾಲ್ವ್ ಮಾಡ್ಕೊಳ್ಬಹುದು. ಸೊ ನಾವು ಲೆಟ್ ಅಸ್ ಡಿಸ್ಕಸ್ ದಿ ಕಾನ್ಸೆಪ್ಟ್ ಒನ್ ಬೈ ಒನ್. ಮೊದಲನೇದಾಗಿ ನಾವು ಡಿಸ್ಟೆನ್ಸ್ ಫಾರ್ಮುಲಾವನ್ನ ತಿಳ್ಕೊಳ್ಳುವ. ಸೊ ಡಿಸ್ಟೆನ್ಸ್ ಫಾರ್ಮುಲಾ, here you are going to find the distance between the 2 points that they are going to give. ನಮಗೆ ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಅನ್ನ ಕೊಟ್ಟಿರ್ತಾರೆ, ಎರಡು ಪಾಯಿಂಟ್ ಇದು. ಆ ಪಾಯಿಂಟ್ಸ್ ನ ಎಕ್ಸ್ ಮತ್ತೆ ವೈ ಕೋಆರ್ಡಿನೇಟ್ಸ್ ಅನ್ನ ಯೂಸ್ ಮಾಡಿಕೊಂಡು ನೀವು ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡಬೇಕಾಗಿರ್ತದೆ. ಫಾರ್ ಎಕ್ಸಾಂಪಲ್, ಇಫ್ ಯು ಹ್ಯಾವ್ ಅ ಪಾಯಿಂಟ್ ಎ, ಸೇ ದಿ ಕೋಆರ್ಡಿನೇಟ್ಸ್ ಆರ್ x1 y1. ಹಾಗೆ ಸೆಕೆಂಡ್ ಪಾಯಿಂಟ್, ಸೇ ಇಟ್ ಇಸ್ ಬಿ ಅಂಡ್ ಇಟ್ಸ್ ಕೋಆರ್ಡಿನೇಟ್ಸ್ ಆರ್ x2 y2. x1 y1 ಮತ್ತೆ x2 y2 a ಮತ್ತೆ b ಎರಡು ಪಾಯಿಂಟ್ಸ್ ಆಗಿದ್ದು ಅವುಗಳ ಕೋಆರ್ಡಿನೇಟ್ಸ್ ಆಗಿದ್ರೆ, distance between the points a and b is represented by ab, that is given by square root of x2 minus x1 whole square plus y2 minus y1 whole square. So under the root, x2 minus x1 whole square plus y2 minus y1 whole square. ಸೊ ಇದು ಡಿಸ್ಟೆನ್ಸ್ ಫಾರ್ಮುಲಾ. ಇದನ್ನ ಯೂಸ್ ಮಾಡಿಕೊಂಡು ನಾವು ಗಿವನ್ 2 ಪಾಯಿಂಟ್ಸ್ ನ ನಡುವಿನ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡಬಹುದು. ಸೊ ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ 2 ಪಾಯಿಂಟ್ಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಟೇಕ್ -6, 3 and 2, 3 ಆರ್ ದಿ ಪಾಯಿಂಟ್ಸ್. ಈಗ ನಾವು -6, 3 ಮತ್ತೆ 2, 3 ಅನ್ನ ಎರಡು ಪಾಯಿಂಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿಕೊಂಡು ಅವುಗಳ ನಡುವಿನ ಡಿಸ್ಟೆನ್ಸ್ ಅನ್ನ ಫೈಂಡ್ ಮಾಡುವ. ಸೊ ಹಿಯರ್ ಲೆಟ್ a of -6, 3 and b 2, ಓಕೆ, a of -6, 3 ಹಾಗೆ b ಅನ್ನ 2, 3 ಅಂತ ಹೇಳಿ ತಕೊಂಡ್ರೆ, and the distance here is now ab is equal to under the root x2 minus x1 the whole square plus y2 minus y1 the whole square. So ಇಲ್ಲಿ -6, 3 ಅಂತ ಹೇಳುವಂಥದ್ದು x1 y1. ಓಕೆ, x1 y1 is -6, 3 ಹಾಗೆ x2 y2 is nothing but it is 2, 3. ಸೊ ನಿಮ್ಗೆ ಗೊತ್ತಿದೆ, ಯಾವುದೇ ಕೋಆರ್ಡಿನೇಟ್ಸ್ ಪಾಯಿಂಟ್ ಅನ್ನು ಕೊಟ್ಟಾಗ ಅದರಲ್ಲಿ ಫಸ್ಟ್ ಬರುವಂತಹ ನಂಬರ್ ಇಸ್ ದಿ ಎಕ್ಸ್ ಕೋಆರ್ಡಿನೇಟ್ ವ್ಯಾಲ್ಯೂ and the second one is y coordinate. Okay, so now let us substitute here. Under the root, x2 is 2 minus x1 ಅಂತ ಹೇಳಿದ್ರೆ -6 its whole square plus y2 is 3 minus y1 is 3, so it's a square, right? So ಇಲ್ಲಿ under the root 2 minus of -6 ಅಂದ್ರೆ +6 ಆಯ್ತು. 2 plus 6 ಅಂದ್ರೆ 8, so this is 8 square
plus 3 minus 3 andre 0, 0 squared is 0. So we have square root of 8 square andre 64 plus 0, that is equal to under the root 64. So now square root of 64 andre 8 square, hagagi root of 64 is 8. Okay, so distance AB is 8. Units anna baribeku, namge illi centimeter meter anta heli yavade units anna kottilla, they have not given us any units. So what we will be mentioning is, we will just write it as units. So now the distance AB between these points is 8 units. So ee ರೀತಿಯಾಗಿ ಯಾವುದೇ ಎರಡು ಪಾಯಿಂಟ್ಸ್ ಅನ್ನು ಕೊಟ್ಟಿದ್ದಾಗ using the distance formula you can find the distance between these two points. So ಇದಲ್ಲದೆ ಡಿಸ್ಟೆನ್ಸ್ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ನೀವು ಯಾವುದೇ ಕೋಆರ್ಡಿನೇಟ್ ಅನ್ನ ಫೈಂಡ್ ಮಾಡಬಹುದು. ಲೈಕ್ ದೇ ವಿಲ್ ಬಿ ಗಿವಿಂಗ್ ಯು 2 ಪಾಯಿಂಟ್ಸ್ ಅಂಡ್ ದೇ ವಿಲ್ ಟೆಲ್ ಅಸ್ ದಟ್ ದ ಥರ್ಡ್ ಪಾಯಿಂಟ್ ಈಸ್ equidistant ಫ್ರಮ್ ದಿ ಗಿವನ್ 2 ಪಾಯಿಂಟ್ಸ್. ಎರಡು ಪಾಯಿಂಟ್ಸ್ ಅನ್ನು ಕೊಟ್ಟು ಅದ್ರ ಜೊತೆಗೆ ಥರ್ಡ್ ಪಾಯಿಂಟ್ ಆ ಎರಡು ಪಾಯಿಂಟ್ ಇಂದ ಸಮಾನ ದೂರದಲ್ಲಿದೆ, ಇಕ್ವಿಡಿಸ್ಟೆಂಟ್ ಅಂತ ಹೇಳಿ ಪ್ರಾಬ್ಲಮ್ ಕೊಟ್ಟು ನಮ್ಗೆ ಯಾವ್ದಾದ್ರು ಒಂದು ಕೋಆರ್ಡಿನೇಟ್ ಅನ್ನ ಫೈಂಡ್ ಮಾಡ್ಲಿಕ್ಕೆ ಕೇಳ್ತಾರೆ. ಆ ರೀತಿಯ ಪ್ರಾಬ್ಲಮ್ಸ್ ಅನ್ನ ಹೇಗೆ ಸಾಲ್ವ್ ಮಾಡಬಹುದು ಅಂತ ಹೇಳಿ ಲೆಟ್ ಅಸ್ ಸಿ ನೌ. ಓಕೆ, ಸೊ ಹೌ ಯು ವಿಲ್ ಫೈಂಡ್ ವೆನ್ ದೇ ಗಿವ್ that a point is equidistant from the given 2 points. Let us see. Let us consider a question. Find the point on y-axis. Find the point on the y-axis which is equidistant from the points A and B. From the points A and B. So this is our question. Find the point on the y-axis which is equidistant from the points A and B. Y-axis ಅಲ್ಲಿ ಇರುವಂತಹ ಪಾಯಿಂಟ್ ಅನ್ನ ನಾವು ಫೈಂಡ್ ಮಾಡಬೇಕು. ಆ ಪಾಯಿಂಟ್ ಎ ಮತ್ತೆ ಬಿ ಪಾಯಿಂಟ್ಸ್ ಇಂದ ಇಕ್ವಿಡಿಸ್ಟೆಂಟ್ ಆಗಿದೆ ಅಂತ ಹೇಳಿ. ಸೊ ಲೆಟ್ ಅಸ್ ಕನ್ಸಿಡರ್ ಹಿಯರ್ ಎ ಇಸ್ 4, -5 and B is 2, 3. ಈ ಎರಡು ಪಾಯಿಂಟ್ ಗಳಿಂದ ಇಕ್ವಿಡಿಸ್ಟೆಂಟ್ ಆಗಿರುವಂತಹ ಥರ್ಡ್ ಪಾಯಿಂಟ್ ದಟ್ ಈಸ್ ಪ್ರೆಸೆಂಟ್ ಆನ್ ದಿ ವೈ ಆಕ್ಸಿಸ್, ಅದನ್ನು ನಾವು ಫೈಂಡ್ ಮಾಡಬೇಕು. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಈಸ್, if the point is equidistant from x-axis, okay, equidistant from x-axis. So they will tell that the point is equidistant from x-axis. It means that you have to consider y coordinate is 0, and if it is equidistant from y-axis in the equidistant agidre, you have to take x as 0. So this point you have to keep in your mind. Okay, equidistant from x-axis anta helidre y is equal to 0. Same way, equidistant from y-axis, it means that x is equal to 0. So here they have given us that the point is on the y-axis. Okay, point is on the y-axis. Okay, so it is equidistant at y-axis, it means x is 0. Okay, so let the point be, since x is 0, I will write it as 0, y. So we have to find the point on y-axis. X is 0 ide, hagagi x coordinate value is 0, y coordinate value I have taken it as y. So ಈಗ ನಾನು y value ಅನ್ನು find ಮಾಡಿದ್ರೆ, I will be finding that point on the y-axis that is equidistant from these two given points. Okay, so here you just check, consider this is point A, okay, and this is point B, and we have a third point say here, okay, that is equidistant from A and B. Okay, let us consider this is C. Equidistant ಅಂತ ಹೇಳಿದ್ರೆ ಏನು, A ಇಂದ C ಗೆ ಡ್ರಾ ಮಾಡಿದ ಲೈನ್, B ಗೆ ಡ್ರಾ ಮಾಡಿದ ಲೈನ್, B ಇಂದ C ಗೆ ಡ್ರಾ ಮಾಡಿದ ಲೈನ್ is same.
So whenever you say that one point is equidistant from two other points, if I consider this as C of 0, y, I can write AC is equal to BC. Equidistant anta helidre AC is equal to BC anta helodanna you should remember. Okay. So now these points C is equidistant from A and B anta helidre AC is equal to BC. AC is equal to BC anta helidre distance, you can make use of the distance formula. Okay. So now let us write AC anta helidre I have to consider A and C point. Okay. So x2 minus x1 is 0 minus 4 whole square plus y2 minus y1 whole square. So y2 is y minus y1 is minus 5 whole square, that is AC. Okay, is equal to, now you have to consider the points B and C. Okay, square root of x2 is 0 minus x1 is 2 whole square plus y2 is y minus y1 is 3 whole square. So simplify marta hoguva. Now you see here square root of 0 minus 4 is minus 4, minus 4 whole square is 8 plus y minus of minus 5, it is y plus 5 whole square is equal to 0 minus 2 is minus 2, minus 2 squared is 4 plus y minus 3 whole square. Here on both sides you have square root. So square root and square root gets cancelled. Let us simplify this. This is 8 plus y plus 5 whole square. You can make use of the formula a plus b whole square. Alva? A plus b whole square is a square plus b square plus 2ab. Okay. So here a square is y square plus b square is 25, means 5 square plus 2 into 5 is 10 y. This is equal to 4 plus a minus b whole square is a square plus b square under 3 square, that is 9, minus 2ab, 2 into 3 is 6 minus 6y. Now let us simplify. This is y square plus 10y, 8 plus 25, 33. So this is equal to y square minus 6y, 9 plus 4, 13. So now let me simplify here. Y square on the either side, they get cancelled. Now let us simplify. So here we have 10y plus 33 is equal to minus 6y plus 30. Okay, y square ಅಂದ್ರೆ ಇಲ್ಲಿಂದ ಈಚೆ ಶಿಫ್ಟ್ ಮಾಡಿದಾಗ minus y square ಆಯಿತು, so it gets cancelled. Now y terms we will keep together. 10y minus 6y, when you shift it to the side, it becomes plus 6y is equal to 13 plus 33, taking to the other side, becomes minus 33. 10y plus 6y is 16y, that is equal to 13 minus 33. Okay. So 13 minus 33 is minus 20. Now we have y is equal to minus 20. 16 into y, when you take it to the other side, that comes in the denominator. Let us simplify. 4 4s are 4, 5s are. So the value of y is minus 5 by 1. So we wanted to find the point. So our point is 0 comma y. So and therefore it is 0 comma minus 5 by 4. Okay, this is the point on y axis that is equidistant from the points 4 comma minus 5 and 2 comma 3. So here in this distance formula, what you have to remember is this formula AB is equal to square root of x2 minus x1 whole square plus y2 minus y1 the whole square, using which you will be finding the distance. ಇದಲ್ಲದೆ ಇದ್ರ ಜೊತೆಗೆ ನೆನಪಿಟ್ಕೊಳ್ಬೇಕಾದ್ದು ಏನಂತ ಹೇಳಿದ್ರೆ, at certain cases you will be provided ಏನು that the given 2 points are equidistant
from a point on x-axis or from a point on y-axis. Ali point is equidistant at the x-axis and you have to consider its y-coordinate as 0, and if they give you the point is equidistant at the x-axis, then you will consider y as 0. Now let us discuss about the section formula. Section formula. So let me write the formula first. Illi formula bandu x comma y is equal to m1 x2 plus m2 x1 divided by m1 plus m2 comma m1 y2 plus m2 y1 divided by m1 plus m2. So this is known as section formula. ಇದನ್ನ section formula ಅಂತ ಹೇಳಿ ಕರೀತೇವೆ. ಈ section formula ದಲ್ಲಿ x coordinate ನ value is m1 x2 plus m2 x1 divided by m1 plus m2. ಹಾಗೆ y coordinate ನ value is m1 y2 plus m2 y1 divided by m1 plus m2. So x ಮತ್ತೆ y ನಿಮಗೆ ಗೊತ್ತಿದೆ, ಅದು ಪಾಯಿಂಟ್ ನ coordinate values. What is this m1 and m2? m1 ಮತ್ತೆ m2 ಅಂತ ಹೇಳಿದ್ರೆ they are the ratios at which the line from the 2 points is divided. ಅಂದ್ರೆ ಅಲ್ಲಿ section ಆಗಿ divide ಆಗ್ತದೆ. Say for example, this is the line. So here you have point A and this is point B. Okay. So A, x1, y1. Coordinates of A is x1, y1 and coordinate of B are x2, y2. Okay. So now this line is divided into two parts by a point M, x, comma, y. Okay. So I'll consider this point as C. Okay. For example, this is C and whose coordinates are x, comma, y. Okay. AB is a line or A and B is a point and the line is passing through these points, and now C is a point which is dividing these two lines in a certain ratio. Okay. So this is M1 and this is M2. Okay. So this line is divided in a ratio M1 is to M2. So this M1 and M2 are the ratios at which the point is dividing the two lines. Okay. So here this line has been divided into sections. Okay. That's how we are making use of the section formula to find this particular point which is dividing this line into two ratios M1 is to M2. Okay. Let us consider an example and let us try to understand how you can make use of the section formula. Okay. Consider an example. Point A is 8, 5 and B is 4, minus 3, and these points are divided in the ratio 3 is to 1. Okay. Now 3 is to 1 is M1 is to M2. M1 is 3, M2 is 1. X1, Y1 is 8 and 5 and X2, Y2 are 4 minus 3. Okay. So let us make use of this section formula to find the points X and Y. So X comma Y is equal to M1 into X2. So M1 is 3 into X2 is 4 plus M2 X1. M2 is 2 into X1 is 8 divided by M1 plus M2, that is 3 plus 1, comma. Now coming to M1 Y2. M1 is 3 into Y2 is minus 3 plus M2 into Y1. M2 is 1 into Y1 is 5 divided by M1 plus M2 plus 1. So now 3 into 4, 12. 12 plus 8 divided by 4
comma 3 into 3 is minus 9 plus 1 into 5 is 5 divided by 3 plus 1 is 4. Okay. Now 12 plus 8 comes out to be 20 upon 4 comma minus 9 plus 5 is minus 4 divided by. So you can simplify 4 ones are 4 fives are 4 ones are 4 ones are. So points x and y are 5 comma minus 1. Okay. So it is this point x comma y, that is 5 and minus 1, that is dividing the points a 8 comma 5 and b 4 comma minus 3 in the ratio 3 is to 1. So now this is the third point which is dividing it in the ratio 3 is to 1 is that point which is 5 comma minus 1. So ಇದು ಒಂದು ರೀತಿಯಾಗಿ ಕ್ವೆಶ್ಚನ್ಸ್ ಅನ್ನ ಹೀಗೆ ಕೇಳ್ತಾರೆ. They will be providing you the ratio and they will ask you to identify that particular point. ರೇಷಿಯೋವನ್ನು ಕೊಟ್ಟು ಪಾಯಿಂಟ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳುವಂತದ್ದು ಒಂದು ಟೈಪ್. Another type is that they will give you this point x, y and they will ask you to find m1 and ಯಾವ ರೇಷಿಯೋದಲ್ಲಿ ಆ ಲೈನ್ ಅನ್ನ ಡಿವೈಡ್ ಮಾಡ್ತಾ ಇದೆ ಅಂತ ಹೇಳಿ ಕೇಳ್ತಾರೆ. So now let us consider that. So here I will consider the same points A and B. Now the third point is C, that is 5 comma minus 1, dividing it in the ratio m1 is to m2. Now we have to find what is the value of m1 and m2. Okay. So second type ಇಲ್ಲಿ ಹೇಗೆ ಕೇಳ್ತಾರೆ ಅಂತ ಹೇಳಿದ್ರೆ ಈಗಾಗಲೇ ಹೇಳಿದಾಗೆ A ಮತ್ತೆ B ಪಾಯಿಂಟ್ ಅನ್ನು ಕೊಟ್ಟು ಯಾವ ಪಾಯಿಂಟ್ ಅದನ್ನ ಡಿವೈಡ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಕೊಟ್ಟಿದ್ದಾರೆ 5 comma minus 1 ಅಂತ ಹೇಳಿ. We have to find what is m1 and m2. m1 s2 ಹಾಗೆ m2 s2 ಅಂತ ಹೇಳೋದನ್ನ ನಾವೀಗ ಫೈಂಡ್ ಮಾಡಬೇಕು ಯೂಸಿಂಗ್ ಸೆಕ್ಷನ್ ಫಾರ್ಮುಲಾ. So let us write x comma y is equal to m1 x2 plus m2 x1 divided by m1 plus m2 comma m1 y2 plus m2 y1 divided by m1 plus m2. ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳುವ x, y ಅಂತ ಹೇಳಿದ್ರೆ 5, minus 1. So 5, minus 1 is equal to m1 we don't know into x2. So this is x2 y2 idu x1 y1. Okay. So x2 is 4 plus m2 into x1. m2 into x1 ಅಂತ ಹೇಳಿದ್ರೆ 8 divided by m1 plus m2 comma m1 into y2 ಅಂದ್ರೆ minus 3 plus m2 into y2 ಅಂದ್ರೆ 5 divided by m1 plus m2. So ಈಗ ನಾವು m1 ಮತ್ತೆ m2 ಅನ್ನ ಫೈಂಡ್ ಮಾಡಬೇಕಾಗಿರೋದು. Let us just simplify. 4 into m1 is 4m1 plus 8m2 divided by m1 plus m2 comma minus 3 into m1 is minus 3m1 plus m2 into 5 is 5m2 divided by m1 plus m2. So ಇದು nothing but this is equal to 5 minus 1. So ನಾನು ಈಗಾಗಲೇ ಹೇಳಿದಾಗೆ as I already told you x coordinate, right? ಇದು x is equal to m1 x1 m1 x2 plus m1 x1 divided by m1 plus m2 ಹಾಗೆ y ಅಂತ ಹೇಳಿದ್ರೆ that is m1 y2 plus m2 y1 divided by m1 plus m2 ಹಾಗೆ ಇಲ್ಲಿ 5 ಅಂತ ಹೇಳಿದ್ರೆ ಅಂದ್ರೆ that is the x coordinate value, that is 4m1 plus 8m2 divided by m1 m2 ಹಾಗೆ y value minus 1 is equal to minus 3m1 plus 5m2 divided by m1 plus m2. So ಇಲ್ಲಿ ಇದೆರಡರಲ್ಲಿ ಒಂದನ್ನ ನಾವೀಗ ಕನ್ಸಿಡರ್ ಮಾಡುವ. So I can write 5 is equal to ಇಲ್ಲಿ 5 ಅಂತ ಹೇಳಿದ್ರೆ ಅದು 4m1 plus 8m2 divided by
m1 plus m2 ಗೆ equal ಆಗಿರ್ತದೆ. So this is equal to m1 plus m2. So let us shift this to the left hand side. ಇಲ್ಲಿ division ಇದೆ, ಈಚೆ ಬರುವಾಗ you have to multiply. So it is 5 into m1 plus m2. That is equal to 4m1 plus 8m2. So 5 into m1 is 5m1 plus 5 into m2 is 5m2. That is equal to 4m1 plus 8m2. m1 ಮತ್ತೆ m2 terms ಅನ್ನ ಒಂದೇ ಸೈಡ್ ಅಲ್ಲಿ ಬರ್ಕೊಳ್ಳುವ. So I will keep m1 here, 5m1. ಇಲ್ಲಿರುವಂತಹ 4m1 ಅನ್ನ I am shifting it to the left hand side. So minus 4m1 is equal to 8m2 ಇಲ್ಲಿದೆ, ಅದನ್ನ I am shifting 5m2 to the other side. So plus 5m2 ಇದ್ದಿದ್ದು minus 5m2 ಆಯ್ತು. So now 5 minus 4 is 1. So this is 1m1. That is equal to 8m2 minus 5m2 ಅಂತ ಹೇಳಿದ್ರೆ 3m2. Okay. ಈಗ m1 ಮತ್ತೆ m2 ಅನ್ನು ಒಂದೇ ಸೈಡ್ ಅಲ್ಲಿ ಬರ್ಕೊಳ್ತೇನೆ. So this is m1 divided by m2. So ಇಲ್ಲಿ 3 ಹಾಗೆ ಇದೆ, ಇಲ್ಲಿ 1 into m1 ಇರುವುದು 1 comes to the denominator. Okay. So m1 by m2 ಅಂದ್ರೆ 3 by 1. So from this you can write m1 is to m2 ಅಂದ್ರೆ 3 is to 1. So m1 by m2 ಅಂದ್ರೆ 3 by 1 and the ratio is 3 is to 1. The value of m1 is 3, m2 is 1. So 3 is to 1 ರೇಷಿಯೋದಲ್ಲಿ 5, minus 1 ಅಂತ ಹೇಳುವಂತ ಪಾಯಿಂಟ್ ಕೊಟ್ಟಿರುವಂತಹ 2 points A and B ಅನ್ನ ಡಿವೈಡ್ ಮಾಡ್ತಾ ಇದೆ. So this is how you can make use of the section formula. ಇದರ ಜೊತೆಗೆ ಈಗ ನಮಗೆ ಬಂದಿರುವಂತಹ ರೇಷಿಯೋಸ್ ಡಿಫರೆಂಟ್ ಆಗಿದೆ. ಅದೇ ಇಲ್ಲಿ m1 is equal to 1 ಹಾಗೆ m2 is equal to 1 ಆದ್ರೆ in the same ratio, if that line is dividing the given 2 points, okay, if a point is dividing the two given points in the same ratio, 1 is to 1 ratio dalli divide ಮಾಡ್ತಾ ಇದೆ ಅಂತ ಹೇಳಿದ್ರೆ that point is considered as the midpoint of the given line. So from this section formula you can also write the midpoint formula. Okay. So idrindane midpoint formula ವನ್ನ ಕೂಡ ನೀವು ಬರ್ಕೊಳ್ಬಹುದು. So this is very important. So section formula ದಿಂದನೇ you can write the midpoint formula. ಹೇಗೆ ಅಂತ ಹೇಳಿದ್ರೆ m1 is 1, m2 is 1. So if you substitute m1 as 1, 1 into x2, so it becomes x2. ಹಾಗೆ 1 into x1, so x2 plus x1 divided by m1 plus m2 ಅಂದ್ರೆ 1 plus 1 becomes 2, comma 1 into y2 is y2 plus 1 into y1, so it is y1 divided by m1 plus m2. 1 plus 1, that is 2. So here I can write the point x comma y is equal to x1 plus x2 divided by 2, y1 plus y2 divided by 2. So this is nothing but this is the midpoint formula. So it is when a point is dividing the two given points in the ratio 1 is to 1. 1 is to 1 ratio dalli divide ಮಾಡ್ತಾ ಇದ್ರೆ then that point is the midpoint of the given 2 points or the line joining the two given points. So midpoint formula is x comma y is equal to x1 plus x2 by 2, comma y1 plus y2 divide by 2. So section formula ಆಯ್ತು. ಅಲ್ಲಿ ನೀವು ರೇಷಿಯೋ ಫೈಂಡ್ ಮಾಡೋದು ಹೇಗೆ ಅಂತ ನೋಡಿದ್ರಿ, ಆ ಗಿವನ್ ಸೆಕ್ಷನ್ ಪಾಯಿಂಟ್ ಅನ್ನ ಫೈಂಡ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತು. ಅದ್ರ ಜೊತೆ ಮಿಡ್ ಪಾಯಿಂಟ್ ಅನ್ನ ಫೈಂಡ್ ಮಾಡುವಂಥದ್ದು ಮಿಡ್ ಪಾಯಿಂಟ್ ಫಾರ್ಮುಲಾ ಇಸ್ ಆಲ್ಸೋ ಕ್ಲಿಯರ್. ಸೊ ನಾ the last important concept from this chapter is the area of triangle. So now let us understand how you can calculate or find the area of the triangle from this particular chapter and what are the related concepts. So let us understand that. So now area of the triangle. So now in order to form a triangle there should be
3 points. So here let us consider the point A, x1, comma y1, and point B, x2, comma y2, and the third point C, x3, comma y3. So now triangle is a closed figure with 3 sides and it has 3 angles, right? So this is point A, point B, point C. So we have taken 3 points as x1, y1, x2, y2, x3 and y3. So here to find the area of triangle, we have the formula, right? Area is equal to half of x1 into y2 minus y3 plus x2 into y3 minus y1 plus x3 into y1 minus y2. So now in order to solve a problem, let us consider an example here. Okay. A 1 comma minus 1, B minus 4 comma 6 and C minus 3 comma minus 5. So now we have the 3 points A, B and C. So let us find area of the triangle formed by these 3 points. Okay. So here area is equal to half square bracket x1 into y2 minus y3. So this is x1 1 into y2 is 6 minus y3 is minus 5. Close the bracket plus x2 that is minus 4 x2 into y3 minus y1. So y3 is minus 5 minus y1 that is minus 1 plus x3 that is minus 3 into y1 is minus 1 minus y2 is 6 and the square bracket. Now this is equal to half 1 into C minus into minus is plus. So this is 6 plus 5 that is 11 plus minus 4 into minus of minus 1 is plus 1. So we have minus 5 plus 1. So that is minus 4 plus minus 3 minus 1 minus 6. So that is minus 7. Okay. Means you have to add and you have to put a negative sign. This is equal to half 1 into 11 is 11 plus of minus 4 into minus 4. So that is plus 16 then plus minus 3 into minus 7. Minus into minus is plus 7 3s are 21. Now this is equal to half of 11 plus 16 27 plus 21. So this is equal to half 27 plus 21 is 48. So 2 ones are 2, 2s are 4, 2 4s are 8. So this is equal to 24 and for area we are writing it as square units. So unit is square units. So area of this triangle formed from the 3 points 1 minus 1 minus 4 6 minus 3 comma minus 5 is equal to 24 square units. Okay. And other points that you need to remember from this particular concept, the area of triangle is that area of triangle cannot be negative. Okay. Area cannot be negative. So this is one point that you have to remember. Area the value
ನೆಗೆಟಿವ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಇಫ್ ಯು ಗೆಟ್ ದಿ ನೆಗೆಟಿವ್ ವ್ಯಾಲ್ಯೂ ದೆನ್ ಯು ಹ್ಯಾವ್ ಟು ಚೆಕ್ ಯುವರ್ ಕ್ಯಾಲ್ಕುಲೇಷನ್ಸ್ ಅಗೇನ್. ನೆಗೆಟಿವ್ ವ್ಯಾಲ್ಯೂ ಬಂದ್ರೆ ಆ ಕ್ಯಾಲ್ಕುಲೇಷನ್ಸ್ ಅನ್ನ ಮತ್ತೆ ರೀಚೆಕ್ ಮಾಡಿ ಎಲ್ಲಾ ಕ್ಯಾಲ್ಕುಲೇಷನ್ಸ್ ಸರಿ ಇದ್ದು ನಿಮ್ಗೆ ನೆಗೆಟಿವ್ ವ್ಯಾಲ್ಯೂ ಬಂದಿದ್ದಲ್ಲಿ ಅದನ್ನ ಪಾಸಿಟಿವ್ ವ್ಯಾಲ್ಯೂ ಅಂತಾನೆ ಮೆನ್ಷನ್ ಮಾಡಬೇಕು. ಸಪೋಸ್ ಯು ಗೆಟ್ -24 ಸ್ಕ್ವೇರ್ ಯೂನಿಟ್, ಅಟ್ ದಿ ಎಂಡ್ ಯು ವಿಲ್ ಬಿ ರೈಟಿಂಗ್ ಇಟ್ ಆಸ್ 24 ಸ್ಕ್ವೇರ್ ಯೂನಿಟ್ಸ್. ಓಕೆ, ಸಾಲ್ವ್ ಮಾಡ್ತಾ ಎಲ್ಲ ಕರೆಕ್ಟ್ ಆಗಿ ಸಾಲ್ವ್ ಮಾಡಿ ಕೂಡ ನಿಮ್ಗೆ -24 ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳಿ ಬಂದಿದ್ದಲ್ಲಿ ನೀವು ಅದನ್ನ +24 ಸ್ಕ್ವೇರ್ ಯೂನಿಟ್ಸ್ ಅಂತಾನೆ ಮೆನ್ಷನ್ ಮಾಡಬೇಕು. ಓಕೆ, ಸೊ ಏರಿಯಾ cannot be negative, and if you get area as 0, ಏರಿಯಾ ನಿಮ್ಗೆ 0 ಸ್ಕ್ವೇರ್ ಯೂನಿಟ್ಸ್ ಅಂತ ಹೇಳಿ ಆನ್ಸರ್ ಬಂತು ಅಂತ ಆದ್ರೆ then triangle cannot be formed. There can be no triangle. There can be no triangle formed, and the points are collinear. Okay, so area 0 square units ಬಂದ್ರೆ ಅಲ್ಲಿ ಟ್ರಯಾಂಗಲ್ ಇಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಿರಬೇಕು. And if you get area as 0, it means that all the 3 points are lying on the same line. So those 3 points are considered as collinear. Okay, points are collinear. So this is important for you to remember. So idistana ನೀವು ನೆನಪಿಟ್ಕೊಳ್ಬೇಕು. So here we have discussed the 3 most important concepts that you should be remembering from the chapter coordinate geometry: the distance formula, section formula, and area of triangle. ಸೊ ಈ 3 ಕಾನ್ಸೆಪ್ಟ್ಸ್ ಅಲ್ಲೂ ಏನೆಲ್ಲ ಸಬ್ ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಇದೆ ಅಂತ ಹೇಳೋದನ್ನ ನಾನು ಡಿಟೇಲ್ ಆಗಿ ಇಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಯು ಶುಡ್ ವಾಚ್ ದಿಸ್ ವಿಡಿಯೋ ಬಿಫೋರ್ ಯು ಸಾಲ್ವ್ ಎನಿ ಪ್ರಾಬ್ಲಮ್ ಫ್ರಮ್ ದಿ ಚಾಪ್ಟರ್ ಕೋಆರ್ಡಿನೇಟ್ ಜಿಯೋಮೆಟ್ರಿ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಪಾಯಿಂಟ್ಸ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದ್ದಲ್ಲಿ ಯಾವುದೇ ಡೌಟ್ ಇಲ್ಲದೆ ಯು ಕ್ಯಾನ್ ಸಾಲ್ವ್ ಎನಿ ಕ್ವೆಶನ್ ಫ್ರಮ್ ದಿ ಚಾಪ್ಟರ್ ಕೋಆರ್ಡಿನೇಟ್ ಜಿಯೋಮೆಟ್ರಿ. ಐ ಹೋಪ್ ಯು ವಿಲ್ ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದೆ ಅಂತ ಹೇಳಿ ಭಾವಿಸ್ಕೊಳ್ತಾ ಇದ್ದೇನೆ. ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ಮರೆಯದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಲಿಕ್ಕೋಸ್ಕರ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಕನೆಕ್ಟೆಡ್, ಕೀಪ್ ಲರ್ನಿಂಗ್, ಟೇಕ್ ಕೇರ್, ಬೈ ಬಾಯ್.